ಟಿಕೆಟ್ ಇಲ್ವಾ? ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಂದರೆ ಅಂತೆ ಕಂತೆ ವದಂತಿ ಎಲ್ಲವೂ ಕೂಡ ಹರಿದಾಡ್ತಾ ಇತ್ತು. ಈ ಬಗ್ಗೆ ಯಡಿಯೂರಪ್ಪ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾಳೆ ಅವರು ಕಾದು ನೋಡಿ, ಎಲ್ಲ ಗೊತ್ತಾಗುತ್ತೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಫೈನಲ್ ಆಗುತ್ತೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹೊಸಬರಿಗೆ ಮಣೆ ಹಾಕಬೇಕಾ ಅಥವಾ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಇವತ್ತು ಅವರಿಗೆ ಕೊಡ್ತಾರಾ ಅಥವಾ ಕುಟುಂಬದ ಒಂದು ಡಿಮ್ಯಾಂಡಿಂದಾಗಿ ಟಿಕೆಟ್ ಘೋಷಣೆ ಮಾಡ್ತಾರ ಗೊತ್ತಿಲ್ಲ. ಆದರೆ BS ಯಡಿಯೂರಪ್ಪ ಅವ್ರಿಗಂತೂ ಫುಲ್ ಪವರ್ ಕೊಟ್ಟಿದ್ದಾರೆ ಅನ್ನುವ ವಿಚಾರ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ನಡೀತಾ ಇದೆ. ಮೊನ್ನೆ ನಡೆದಂಥ ಒಂದು ಸುತ್ತಿನ ಮೀಟಿಂಗ್ನಲ್ಲಿ ಒಂದು ಹಂತದ ಫೈನಲ್ ಆಗಿದೆ ನೋಡಿ. ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 3 ಜನ ಅಥವಾ 4 ಜನರ ಹೆಸರನ್ನು, ಹಾಲಿ ಸಂಸದರ ಹೆಸರ ಜೊತೆಯಲ್ಲೂ ಕೂಡ 3-4 ಜನರ ಹೆಸರನ್ನು ಸೇರಿಸಿದ್ದಾರೆ. ಅದರಲ್ಲಿ ಯಾರನ್ನ ಬೇಕಾದ್ರೂ ಫೈನಲ್ ಮಾಡ್ಬೋದು. ಇನ್ನು ಮೈತ್ರಿ ಮಾಡ್ಕೊಂಡಾಗಿದೆ. ಮೈತ್ರಿಗೆ ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ಬೋದು. ಇದೇ ಯಡಿಯೂರಪ್ಪ ಅವರು ಹೇಳಿದರು 4 ದಿನದ ಹಿಂದೆ 2-3 ಕ್ಷೇತ್ರಗಳನ್ನು ಬಿಟ್ಟು ಕೊಡೋದ್ರ ಬಗ್ಗೆ ಚರ್ಚೆ ಇದೆ ಅಂತೇಳಿ. ಸೊ ಇದೆಲ್ಲ ಆದ ಬಳಿಕ ಅಂತೆ ಕಂತೆ ವದಂತಿಗಳು ಇದೆಲ್ಲವೂ ಕೂಡ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಏನು ಅನ್ನೋದು ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕಾಮ ಇಟ್ಟಿದ್ದಾರೆ. ಯಡಿಯೂರಪ್ಪ ನಾಳೆ ಸಂಜೆವರೆಗೂ ಕಾದು ನೋಡಿ ಅಂತ ಹೇಳಿ. ನೋಡಿ ಏನು ಮಾತಾಡಿದ್ದಾರೆ ಅಂತ. ಶಿವಮೊಗ್ಗದಲ್ಲಿ ಮಾತಾಡಿರೋದು ಇವತ್ತು. ಹೋಗ್ತಾ ಇದ್ದೀನಿ. ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ, ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ. ಮೊನ್ನೆ ಅಮಿತ್ ಶಾ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ. ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು. ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಹೋಗ್ತೇನೆ. ಸರ್, ಮಂಡ್ಯ ಸೇರಿದಂತೆ ಬೇರೆ ಹಂಚಿಕೆ ಸರ್, ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ JDSನೊಂದಿಗೆ ಅಲ್ಲ, ಯಾರ್ಯಾವುದನ್ನು JDS ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ. ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ಯಾವ್ದು ಕೊಡ್ತಾರೆ, ಯಾವ್ದು ಕೊಡಲ್ಲ. ವಾತಾವರಣ ನಾವು ತುಂಬ ಅನುಕೂಲ ಆಗಿದೆ. ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗಿ ಒಂದು 24-25 ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಎಲ್ಲ ಪ್ರಯತ್ನ ನಡೀತೀವಿ. ಸರ್, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇಲ್ಲಿ ಸ್ಪರ್ಧೆ. ಸಂತೋಷ. ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಲೇಬೇಕಾದ್ರೆ. ನನ್ನ ಕ್ಷೇತ್ರದ ಪ್ರತಿಯೊಂದು 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು, ಎಲ್ಲ ನನ್ನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮತ್ತು ಅವರ ಎಲ್ಲ ಸದಸ್ಯರುಗಳು, ಜಿಲ್ಲಾ ಕಮಿಟಿ, ವಿಶೇಷವಾಗಿ ರಾಜ್ಯದ ಎಲ್ಲ ವರಿಷ್ಠರು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿದಿಂದ ಬಾಕಿ ಎಲ್ಲರೂ ಕೂಡ ನೀವೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಒತ್ತಡ ಹಾಕಿದ ಮೇಲೆ, ನಾನು ಪಾರ್ಟಿಗಿಂತ ದೊಡ್ಡವನಲ್ಲ. ನಾನು ಇನ್ನೂ ಕೂಡ ಒಂದು 10 ವರ್ಷ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿ ನನ್ನ ದೇಹದಲ್ಲಿದೆ. ಆದ ಕಾರಣ ಇಷ್ಟೆಲ್ಲ ಹೇಳಿದ ಮೇಲೆ, ಪಕ್ಷದ ಇಷ್ಟೆಲ್ಲ 100ಕ್ಕೆ 100 ಜನ ನೀವೇ ಆಗಬೇಕು ಅಂತ ಹೇಳಿದ ಮೇಲೆ ನಾನು ಹಿಂದೇಟು ಹಾಕೋದು ಅದು ಸ್ವಾಭಾವಿಕವಾಗಿ ಒಂದು ಅಹಂಕಾರ ಆಗುತ್ತೆ, ಈಗೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕೆ ಬೇಕಾಗಿ ಇಲ್ಲ ಆಯಿತು ನಿಮ್ಮೆಲ್ಲರದಕ್ಕೆ ನಾನು ಕಂಟೆಸ್ಟ್ ಮಾಡ್ತೇನೆ ಅಂತ ಕಳೆದ 1 ತಿಂಗಳಿಂದ ನಾನು ಚುನಾವಣಾ ರಂಗದಲ್ಲಿ ಇರುವಂಥದ್ದು ನೀವು ಕಂಡಿದ್ದೀರಿ. ಸರ್, ಒಂದು ವೇಳೆ ನನಗೆ ಟಿಕೆಟ್ ಕೊಡಬೇಕು, ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರ್ಸೋದು ಗೊತ್ತಿಲ್ಲ. ಹಾಗಂತ ನಾವು ಸೈಲೆಂಟಾಗಿ ನಾವು ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಬಾರ್ದು. ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಇದು ಇಷ್ಟೋ ತನಕ ನೀವೇನು ನೋಡಿದ್ರಿ, ಇದು ಆಕಾಂಕ್ಷಿಗಳು ಅವರ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಯಡಿಯೂರಪ್ಪನವರು ತಂತ್ರಗಾರಿಕೆಯನ್ನು ಹೆಣಿತಾ ಇರ್ತಕ್ಕಂಥದ್ದು. ಆದರೆ ಅಫಿಷಿಯಲಿ ಅಧಿಕೃತವಾಗಿ ಡೆಲ್ಲಿನಲ್ಲಿ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ, BJP ಪಕ್ಷದ ಚುನಾವಣಾ ಸಮಿತಿಯ ಸಭೆ ಕೂಡ ನಡೆಯುತ್ತೆ ಅಂತ ಹೇಳುವಂಥದ್ದು. ಅಲ್ಲಿ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಾಗತ್ತೆ. ಸೊ ಲೋಕಸಭಾ ಚುನಾವಣೆಗೆ BJP ಅಧಿಕೃತವಾಗಿ ಸಿದ್ಧತೆಗೆ ತೊಡಗಿದೆ. ಯಾವೆಲ್ಲ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು ಅಂತ ಕೆಲವೇ ದಿನಗಳಲ್ಲಿ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕಾಗತ್ತೆ. ಹಾಗಾಗಿ ನಾಳೆ ಸಂಸದೀಯ ಮಂಡಳಿಯ ಸಭೆ ಇದೆ. ಅಟ್ ದ ಸೇಮ್ ಟೈಮ್ ಚುನಾವಣಾ ಸಮಿತಿಯ ಸಭೆ ಕೂಡ ಇದೆ. ರಾಜ್ಯದ ಅಭ್ಯರ್ಥಿಗಳ ಲಿಸ್ಟನ್ನು ವಿಜೇಂದ್ರ ಈಗಾಗಲೇ ಹೇಳಿದ್ದಾರೆ. 2 ಹಂತದಲ್ಲಿ
ನಾವು ಕೊಡ್ತೀವಿ ಅಂತ. ಹಾಗಾಗಿ ಮೊದಲ ಹಂತದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲೆಸ್ ರಿಸ್ಕ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಯಾವ್ಯಾವ್ದಿರುತ್ತೆ, ಅಂದರೆ ಪಕ್ಕ ಇಂಥವ್ರಿಗೆ ಇಲ್ಲಿ ಏನು ಬಂಡಾಯ ಭಿನ್ನಮತ ಇಲ್ಲಪ್ಪ ಕ್ಲಿಯರ್ ಅನ್ನೋ ಅಂಥ ಕಾನ್ಸ್ಟಿಟ್ಯೂಯೆನ್ಸಿನ ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೆಕೆಂಡ್ ಲಿಸ್ಟ್ ಸ್ವಲ್ಪ ನಿರ್ಣಾಯಕ ಆಗಿರುತ್ತೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಒಟ್ಟು ದೆಹಲಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕೂಡ ಬೀಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕಸರತ್ತು ಕಮಲಪಾಳ್ಯದಲ್ಲಿ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸುರೇಶ್, ಕಾಂಗ್ರೆಸ್ ಪಾಳ್ಯದ ಮೊದಲನೇ ಲಿಸ್ಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಯಲ್ಲಿ ಕರ್ನಾಟಕದ ಪಾಲಿಗೆ ಮೊದಲ ಲಿಸ್ಟ್ ಅಥವಾ ಓವರ್ ಆಲ್ ಸೆಕೆಂಡ್ ಲಿಸ್ಟ್. ಸೊ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗರಿಗೆದರದೆ ಏನೇನು ಆಗ್ಬೋದು, ಯಾರ್ಯಾರಿಗೆ ಸಿಗ್ಬೋದು, ಯಾರ್ಯಾರಿಗೆ ಸಿಗದೆ ಇರ್ಬೋದು. ಕೆಲವ್ರು ಹೇಳ್ತಾರೆ ಸುಮಾರು ಜನ ಈಗ ಸಿಟ್ಟಿಂಗ್ ಇರೋರಿಗೆ ಸಿಗದೆ ಇರ್ಬೋದು ಅಂತ, ಕೆಲವ್ರು ಹೇಳ್ತಾರೆ ಇಲ್ಲ ರಿಸ್ಕ್ ತಗೊಳ್ಳಲ್ಲ ಅಂತ. ಸೊ ಏನಾಗ್ಬೋದು? ಯಡಿಯೂರಪ್ಪನವರು ಡೆಲ್ಲಿಗೆ ಹೊರಟಿದ್ದಾರೆ, ಏನೇನು ಆಗ್ಬೋದು? ಇನ್ನು 2 ದಿನದಲ್ಲಿ ಭಯಂಕರ ಬೆಳವಣಿಗೆಗಳಾಗ್ಬೋದಾ? ಏನಾಗ್ಬೋದು? ಎಸ್ ಶ್ರೀಲಕ್ಷ್ಮಿ, ಕಳೆದ ಬಾರಿ ಚುನಾವಣೆಗೆ ಕಂಪೇರ್ ಮಾಡಿದ್ದಾರೆ. ಈ ಬಾರಿ ಅಷ್ಟು ಬಹಿರಂಗವಾಗಿ ಕೊಡ್ತಿರ್ತಕ್ಕಂಥ ಹೇಳಿಕೆಗಳು, ಬಹಿರಂಗ ಆಗ್ರಹಗಳು, ಬೆದರಿಕೆಗಳು ಈ ರೀತಿ ಎಲ್ಲ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಈ ಬಾರಿ ಅದೆಲ್ಲದಕ್ಕೂ ಕೂಡ ಬ್ರೇಕನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿನೇ ಸಹಜವಾಗಿ ಎಲ್ಲವೂ ಕೂಡ ಗೌಪ್ಯವಾಗಿ 4 ಗೋಡೆಗಳ ಮಧ್ಯೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಇವತ್ತು ವಿಜೇಂದ್ರ ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ನಾಳೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ಮತ್ತು ಕೇಂದ್ರ ಸಂಸದೀಯ ಮಂಡಳಿ ಎರಡೂ ಕೂಡ ಸಭೆ ಇರ್ತಕ್ಕಂಥದ್ದು. ಆ ಸಭೆಯಲ್ಲಿ ನಾಳೆ ಬಹುತೇಕ ಫೈನಲ್ ಆಗುವಂಥದ್ದು. ಈಗ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 15ರಿಂದ 18 ಕ್ಷೇತ್ರಗಳು ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಆ ನಂತರ ಎರಡನೇ ಪಟ್ಟಿ 1 ಅಥವಾ 2 ದಿನಗಳ ನಂತರ ಅನೌನ್ಸ್ ಆಗಬಹುದು ಅಂತಕ್ಕಂಥದ್ದು. ಇನ್ನು ಜೊತೆಗೆ ಈಗಾಗಲೇ ಒಂದು ತುಮಕೂರಿನಿಂದ ವಿ ಸೋಮಣ್ಣ ಅವರು ಬಹುತೇಕ ಫೈನಲ್ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಅಲ್ಲಿ ಕೂಡ ಆಕಾಂಕ್ಷಿಗಳಂತೇಳಿ ಕೇವಲ 2 ಮಾತ್ರ ಕಳಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ. ಸೊ ಹಾಗಾಗಿ ಅಲ್ಲಿ ಕೇವಲ ಈಗ ವಿ ಸೋಮಣ್ಣ ಅವರಿಗೆ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಉದಾಹರಣೆ. ಹಾಗೆ ನೋಡೋದಾದರೆ ಈಗ ಯಾವೆಲ್ಲ ಗೊಂದಲಗಳಂತ ನೋಡೋದಾದರೆ ತಾವು ಹೇಳಿದಾಗೆ ರಿಸ್ಕ್ ಕಡಿಮೆ ಇರ್ತಕ್ಕಂಥ ಕ್ಷೇತ್ರಗಳು ಮೊದಲ ಪಟ್ಟಿ ಅಂತ ಹೇಳಿದಿರಿ. ಅದೇ ರೀತಿಯಾಗಿಯೇ ರಿಸ್ಕ್ ಹೆಚ್ಚಾಗಿರ್ತಕ್ಕಂಥ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದರೆ ಹಾಲಿ ಸಂಸದರು ಯಾರಿರ್ತಾರೆ ಅವರನ್ನು ಬದಲು ಮಾಡಬೇಕು ಅಂತಕ್ಕಂಥ ಅನಿವಾರ್ಯತೆ ಬಂದಾಗ ಅಂಥ ಕ್ಷೇತ್ರಗಳು ಸುಮಾರು 8ರಿಂದ 10 ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು, ಮತ್ತು ಹಾಲಿ ಸಂಸದರನ್ನು ತೆಗೆದು ಅಲ್ಲಿ ಹೊಸ ಮುಖಗಳನ್ನು ಕೊಟ್ಟು ಮತ್ತೆ ಅಲ್ಲಿ ಗೆಲುವಿನ ಸಾಧ್ಯತೆಗಳು ಮತ್ತು ಅಸಾಧ್ಯತೆಗಳ ಬಗ್ಗೆ ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ. ಏಕೆಂದರೆ ಏಕಾಏಕಿ ಗೆಲ್ಲುವಂತಹ ಈಗ ಒಂದು ವಯೋಸಹಜ ಕಾರಣದಲ್ಲಿ ಇದ್ದಂಥವರು ಕೂಡ ಅಲ್ಲಿ ಗೆಲ್ಲುವಂಥ ಸಾಧ್ಯತೆಗಳಿರುತ್ತೆ. ಅಂಥವರನ್ನು ಒಂದು ವೇಳೆ ಏನಾದರೂ ಏಕಾಏಕಿ ಬದಲಾವಣೆ ಮಾಡಿದೆ ಆಗಿದ್ದರೆ ಒಂದೊಂದು ಕ್ಷೇತ್ರಗಳು ಕೂಡ ಭಾಳ ಮುಖ್ಯ ಆಗಿರೋದ್ರಿಂದ ಭಾಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಸೊ ಹೀಗಾಗಿ ನಾಳೆ ಮತ್ತೊಂದು ಬಾರಿ ರಾಜ್ಯ ನಾಯಕರ ಜೊತೆ ಒಂದು ಸುತ್ತಿನ ಸಭೆಯನ್ನು ಹೈಕಮಾಂಡ್ ವರಿಷ್ಠರು ಮಾಡ್ತಾರೆ. ಅದಾದ ನಂತರ ಮತ್ತೆ ಮೋದಿ ಮತ್ತು ಅಮಿತ್ ಶಾ ಅವರು CEC ಮೀಟಿಂಗಲ್ಲಿ ಕೂತು ಫೈನಲ್ ಆಗಿ ಅಂತಿಮ ಮುದ್ರೆಯನ್ನು ಒತ್ತುತ್ತಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಈ ಕ್ಷಣಕ್ಕೆ ಇರ್ತಕ್ಕಂಥ ಮಾಹಿತಿ. ಆದರೆ 2ನೇ ಪಟ್ಟಿ ಅಂತ ಏನು ಹೇಳಿದ್ವಿ ಅದು ಬಹುತೇಕ ಇನ್ನೊಂದು 2 ದಿನಗಳ ನಂತರವೇ ಆಗ್ಬೋದು. ಈಗಾಗಲೇ BY ವಿಜೇಂದ್ರರು ಕೂಡ ಇದೇ ಸುಳಿವನ್ನೇ ಬಿಟ್ಕೊಟ್ಟಿರ್ತಕ್ಕಂಥದ್ದು. 2 ಹಂತದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಕುತೂಹಲ ಇರ್ತಕ್ಕಂಥದ್ದನ್ನು ಸಹಜ. ಆದರೆ 2 ಪಟ್ಟಿ ಬಹುತೇಕರ ಬಿಜೆಪಿ ಬಹುತೇಕರ ಹಣೆ ಬರಹ ನಾಳೆ ನಿರ್ಧಾರ ಆಗತ್ತೆ, ಅರ್ಧ ನಿರ್ಧಾರ ಆಗತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.